ಆಸ್ಟ್ರೇಲಿಯಾದಲ್ಲಿ ಈಗ ಆಗ್ತಾ ಇರುವಂತ ಚಂಡಮಾರುತಗಳ ಬಗ್ಗೆ ಎಲ್ಲರಿಗೂ ಗೊತ್ತು. ನದಿಗಳು ಉಕ್ಕರಿತಾ ಇದೆ, ಜನ ಬದುಕೋದಕ್ಕೆ ದಾರಿನೇ ಇಲ್ಲ ಅಂತ ಪರಿಸ್ಥಿತಿ ಆಸ್ಟ್ರೇಲಿಯಾದಲ್ಲಿ ಕ್ರಿಯೇಟ್ ಆಗಿದೆ. ನಮಗ್ ಗೊತ್ತು, ಕಾಲಜ್ಞಾನಿಗಳು ಹೇಳಿದ್ರು ಯಾವ ರೀತಿ ವಿನಾಶಗಳು ಸಂಭವಿಸ್ತವೆ ಅಂತ ವಿನಾಶದ ಮಧ್ಯೆನೆ ನಾವು ಬದುಕನ್ನ ನಡೆಸಬೇಕಾಗಿದೆ. ಈಗ ಆಸ್ಟ್ರೇಲಿಯಾ ಆಗ್ಬೋದು, ಆಸ್ಟ್ರೇಲಿಯಾದಲ್ಲಿರುವಂತ ಜನರ ಪರಿಸ್ಥಿತಿ, ಅದರಿಂದ ಈಗ ತಮಿಳುನಾಡಲ್ಲಿ ಬೀಸ್ತಾ ಇರುವಂತ ಚಂಡಮಾರುತಗಳು ಎಲ್ಲಾ ಕಡೆನೂ ಒಂದೇ ರೀತಿ ಆಗ್ತಾ ಇದೆ. ಚಂಡಮಾರುತ, ಸಮುದ್ರಗಳು ಉಕ್ಕಿ ಹರಿತವೆ, ಸಮುದ್ರಗಳಿಂದ ಟಾರ್ನೆಡೋಗಳು ಬರ್ತವೆ ಅಂತ ಇದ್ರು. ಅಂತ ಪರಿಸ್ಥಿತಿ ಈಗ ಜನ ನೋಡ್ತಾ ಇದ್ದಾರೆ. ಎಲ್ಲಾ ಕಡೆ ಪ್ರವಾಹ ಅನ್ನೋದು ತುಂಬರಿತಾ ಇದೆ. ಮನೆಗಳಲ್ಲೂ ನೀರು, ಎಲ್ಲಿ ನೋಡಿದ್ರು ನೀರು. ತಿನ್ನೋದಕ್ಕೆ ಆಹಾರ ಇಲ್ಲ, ಓಡಾಡೋದಕ್ಕೆ ರಸ್ತೆಗಳಿಲ್ಲ, ಕರೆಂಟ್ ಇಲ್ಲ, ಬದುಕೋದಕ್ಕೆ ದಾರಿ ಹೇಗೆ ಅನ್ನೋದು ಜನರು ಭಯ. ಆದ್ರೂ ಕೂಡ ಜನ ಬದುಕಲೇಬೇಕಾಗಿದೆ. ವಿನಾಶದ ಮಧ್ಯೆ ಈಗಾದ್ರೂ ಬದುಕುಳಿಬೇಕಲ್ಲ ಅಂತ ಬೇರೆ ಕಡೆ ಹೋಗೋಣ ಅಂದ್ರೆ ಫ್ಲೈಟ್ಗಳು ಹೋಗೋಕ್ಕಾಗಲ್ಲ, ಏರ್ಪೋರ್ಟ್ ತುಂಬಾ ನೀರು ತುಂಬಿಕೊಂಡಿದೆ. ಅಂತ ಪರಿಸ್ಥಿತಿ ಆಸ್ಟ್ರೇಲಿಯಾದಲ್ಲಿ ಈಗ ನೋಡ್ತಾ ಇದ್ದೀವಿ. ಎಷ್ಟೋ ವರ್ಷಗಳ ಹಿಂದೆ ಆಗಿದ್ದಂತ ಪ್ರವಾಹಗಳು ಈಗ ರಿಪೀಟ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಇಂಥ ಪ್ರವಾಹಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮೇನ್ ಕಾರಣ ಬಂದು ಸೈಂಟಿಸ್ಟ್ಗಳು ಹೇಳ್ತಾ ಇರೋದು, ಈಗ ನಾವು ಸೊಸೈಟಿನಲ್ಲಿ ಅಂದ್ರೆ ಸಮಾಜದಲ್ಲಿ ಇರುವಂತ ಸಂಪನ್ಮೂಲಗಳ ಬಳಕೆ ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆದಂಗೆ ಸಂಪನ್ಮೂಲ ಬಳಕೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದರಿಂದ ಪ್ರಕೃತಿನಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗಿ ಈ ವಿಕೋಪಗಳೆಲ್ಲ ಆಗ್ತಾ ಇದೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು, ಋತುಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಚಳಿಗಾಲದಲ್ಲಿ ಮಳೆ ಬಂದಿದ್ದೇ ನಾವು ನೋಡಿರ್ಲಿಲ್ಲ, ಆದ್ರೆ ಈಗ ಬರ್ತಾ ಇರುವಂತ ಮಳೆ ಯಾವ ಮಟ್ಟಕ್ಕಿದೆ ಅಂದ್ರೆ, ಇದು ಡಿಸೆಂಬರ್ ಎಂಡ್ ನೋಡಿದ್ರೆ ಚಳಿಗಾಲ ಅನ್ನೋದು ಕೊರಿಯೋ ಚಳಿ ಇರ್ತಾ ಇತ್ತು. ಇಂಥ ಟೈಮ್ನಲ್ಲಿ ಮಳೆಗಾಲ ಅನ್ನೋದು ಬಂದಿದೆ. ಅಂದ್ರೆ ಋತುಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಕಾಲಜ್ಞಾನಿಗಳು ಕೂಡ ಹೇಳಿದ್ರು ಋತುಗಳಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ. ಕುಡಿಯೋದಕ್ಕೆ ನೀರು ಸಿಗದೆ ಇರೋ ಪರಿಸ್ಥಿತಿಗಳು ಬರುತ್ತೆ ಅಂತ ಹೇಳಿದ್ರು. ಅಂತ ಪರಿಸ್ಥಿತಿ ಈಗ ನಾವು ಆಸ್ಟ್ರೇಲಿಯಾದಲ್ಲಿ ನೋಡ್ತಾ ಇದ್ದೀವಿ. ಕುಡಿಯೋದಕ್ಕೂ ನೀರು ಸಿಗ್ತಾ ಇಲ್ಲ. ಜನ ಈಗ ಪ್ರಾಣಿಗಳ ಆಶ್ರಯ ಹೋಗ್ತಾ ಇದ್ದಾರೆ. ಎಂತಕ್ಕೆ ಅಂದ್ರೆ, ಪ್ರಾಣಿಗಳಿಗೆ ಗೊತ್ತು ಎಲ್ಲಿ ಬದುಕಿದ್ರೆ ಸೇಫು ಅಂತ ಜಾಗಗಳನ್ನ ಹುಡ್ಕೊಂಡು ಪ್ರಾಣಿಗಳು ಹೋಗ್ತಾ ಇದ್ದಾವೆ. ಆ ಜಾಗಗಳನ್ನ ಆಧರಿಸಿ ಮನುಷ್ಯರು ಕೂಡ ಅದೇ ಜಾಗಕ್ಕೆ ಹೋಗಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಸಲ ಕಾಡು ಪ್ರಾಣಿಗಳಿಂದ ಮನುಷ್ಯರಿಗೆ ತೊಂದರೆ ಆಗ್ತಾ ಇದೆ. ಅಂತ ಕಾಡು ಪ್ರಾಣಿಗಳನ್ನ ಹಿಡಿದು ಮತ್ತೆ ಬೋನ್ಗೆ ಹಾಕಿ ಝೂನಲ್ಲಿ ಸಂರಕ್ಷಿಸೋ ಪ್ರಯತ್ನ ಆಸ್ಟ್ರೇಲಿಯಾ ಗೌರ್ಮೆಂಟ್ ಮಾಡ್ತಾ ಇದ್ರು. ಜನಕ್ಕೆ ದಿಕ್ಕು ತೋರಿಸ್ತೇ ಇರೋ ಪರಿಸ್ಥಿತಿನಲ್ಲಿ ಜನ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದರಿಂದ ನಮ್ಮ ತಮಿಳುನಾಡು ಆಗ್ಬೋದು, ನಮ್ಮ ಕೇರಳ, ಆಂಧ್ರ ಪ್ರದೇಶ, ಒಡಿಸ್ಸಾ ಈ ಎಲ್ಲಾ ಕಡೆನೂ ತುಂಬಾ ಮಳೆನೇ ಆಗ್ತಾ ಇದೆ. ರೋಡ್ಗಳೆಲ್ಲ ಮುಚ್ಚೋಗ್ತಾ ಇದೆ. ಅಲ್ಲೂ ಕೂಡ ಕರೆಂಟ್ ಕೆಲವೊಂದು ಕಡೆ ಇಲ್ಲ ಅಂತ ಪರಿಸ್ಥಿತಿಗಳು ಬರ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಕಡಿಮೆ ನಮಗೂ ಗೊತ್ತಿರೋಂಗೆ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಮೋಡ ಮುಚ್ಕೊಂಡಿದೆ ಅಂತ. ಆಸ್ಟ್ರೇಲಿಯಾದಲ್ಲಿ ಬಿಡದಾಗೆ ಒಂದು ವಾರದಿಂದ ಮಳೆ ಸುರಿತಾನೇ ಇದೆ. ಎಷ್ಟು ಮಳೆ ಅಂದ್ರೆ ನೀರು ಅನ್ನೋದು ಕಡಿಮೆನೇ ಆಗ್ತಾ ಇಲ್ಲ. ಮಂಡಿ ಎತ್ತರಕ್ಕೆ, ಎದೆ ಎತ್ತರ ತನಕ ನೀರು ಹರಿತಾ ಇದೆ. ಜನ ಎಲ್ಲೋಗ್ಬೇಕು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿಗಳು, ತಿನ್ನೋದಕ್ಕೆ ಆಹಾರ ಸಿಕ್ಕಿದ್ರೆ ಸಾಕು ಅನ್ನೋಂಥ ಪರಿಸ್ಥಿತಿಗಳು. ಎಷ್ಟೋ ಕಾಲಜ್ಞಾನಿಗಳು ಇದನ್ನೇ ಹೇಳಿದ್ದು, ವಿನಾಶ ನಮ್ಮ ಮುಂದಿನ ದಿನಗಳಲ್ಲಿ ಕಾಣಿಸುತ್ತೆ ಅಂತ. ಈ ರೀತಿ ಎಷ್ಟೋ ಸಲ ಆಗಿರ್ಬೋದಲ್ಲ, ಇದೇನು ಕಾಲಜ್ಞಾನಿಗಳು ಹೇಳಿದ ತಕ್ಷಣ ನಿಜ ಆಗ್ತಾ ಇದೆಯಾ ಅಂತ ಕೆಲವೊಬ್ರಿಗೆ ಡೌಟ್ ಆಗ್ಬಿಡ್ಬೋದು. ಅವರು ಹೇಳಿದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷ ಅಂತ ಹೇಳಿದ್ರು. ಈಗ ನಾವು ನೋಡ್ತಾ ಇದ್ದೀವಿ, ಚಳಿಗಾಲದಲ್ಲಿ ಯಾವಾಗಲೂ ಈ ರೀತಿ ಪ್ರವಾಹಗಳನ್ನ ನೋಡಿರ್ಲಿಲ್ಲ. ಮಾಮೂಲಿ ಮಳೆಗಾಲದಲ್ಲಿ ಪ್ರವಾಹಗಳು ಬರ್ತಾ ಇದ್ವು, ಹೋಗ್ತಾ ಇದ್ವು ಸಣ್ಣ ಪುಟ್ಟದಾಗಿ. ಈಗಾದ್ರೆ ಚಳಿಗಾಲದಲ್ಲಿ ಪ್ರವಾಹ ಬರ್ತಾ ಇದೆ ಅಂದ್ರೆ ಇದು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ವಿಷಯಗಳೇ ಅಂತ ಎಷ್ಟು ಜನ ನಂಬ್ತಾ ಇದ್ದಾರೆ. ಹೌದು, ಕಾಲಜ್ಞಾನಿಗಳು ಬರೆದಿರುವಂತ ವಿಷಯಗಳು ನಿಜ ಆಗ್ತಾ ಇದ್ದಾವೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಈಗ ನಾವು ತಮಿಳುನಾಡಲ್ಲಿ ನೋಡ್ಬೋದು, ಎಂತ ಮಳೆ ಬರ್ತಾ ಇದೆ ಅಂದ್ರೆ ಜನ ಹೋಗೋದಕ್ಕೆ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗದೆ ಇರುವಂತ ಪರಿಸ್ಥಿತಿನಲ್ಲಿ ಜನ ಬದುಕ್ತಾ ಇದ್ದಾರೆ. ನದಿಗಳು ಉಕ್ಕರಿತಾ ಇದೆ, ಜೊತೆಗೆ ಕಾಯಿಲೆಗಳು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಕರೋನಾದ ಭೀತಿ ಒಂದ್ ಕಡೆ ಆದ್ರೆ ಬೇರೆ ಕಾಯಿಲೆಗಳು ಜಾಸ್ತಿನೇ ಆಗ್ತಾ ಇದೆ. ಈ ವೆದರ್ ಚೇಂಜ್ ಆಗ್ತಾ ಇರೋದ್ರಿಂದ ಮನುಷ್ಯನ ಬಾಡಿನಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಅದರಿಂದ ಮನುಷ್ಯರಿಗೆ ದೊಡ್ಡ ಕಾಯಿಲೆಗಳು ಬರ್ತಾ ಇದೆ. ಬದುಕೋದಕ್ಕೆ ಆಶ್ರಯಗಳು ಸಿಗ್ತಾ ಇಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ರೋಡ್ಗಳು ಮುಚ್ಚೋಗಿದೆ. ಇಂಥ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹೇಳಿದ್ರಲ್ಲ, ಅಂತ ದಿನಗಳು ಈಗ ನಾವು ನೋಡ್ತಾ ಇದ್ದೀವಿ. ಈ ದಿನಗಳು ಇನ್ನ ಜಾಸ್ತಿ ಆಗ್ತಾ ಹೋಗ್ಬೋದು. ಆದ್ರೆ ಆಗ ಒಬ್ರಿಗೊಬ್ರು ಸಹಾಯಕ್ಕೆ ಬರೋದು ನಮ್ಮಂತ ಮನುಷ್ಯರೇ. ಅದಕ್ಕೆ ಒಗ್ಗೂಡಿ ಬಾಳಿ ಒಟ್ಟೊಟ್ಟಿಗೆ ಬಾಳಿ ಅಂತ ಹೇಳೋದು ಅದಕ್ಕೇನೆ ಕಾಲಜ್ಞಾನಿಗಳು ಹೇಳಿರೋದು. ಮುಂದಿನ ದಿನಗಳಲ್ಲಿ ಒಬ್ರು ಕೈ ಹಿಡಿದು ಇನ್ನೊಬ್ರು ನಡೆಸೋಂತ ಪರಿಸ್ಥಿತಿಗಳು ಬರುತ್ತೆ ಅಂತಾನೆ ಹೇಳಿರೋದು.
ಈಗ ರಸ್ತೆಗಳಲ್ಲಿ ಮರಗಳು ಬಿದ್ದು ಗಾಡಿಗಳೆಲ್ಲ ಡ್ಯಾಮೇಜ್ ಆಗಿದ್ರು ಜನ ಬಂದು ಕಾಪಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಜಾತಿ ಮತ ನೋಡ್ತಾ ಇಲ್ಲ, ಅಲ್ಲಿ ನೋಡ್ತಾ ಇರೋದು ಒಂದೇ ಮನುಷ್ಯತ್ವ. ಅಂತ ದಿನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜನ ಒಗ್ಗೂಡಿ ಬಾಳೋದನ್ನ ಕಲಿತಾರೆ. ಮೊದಲು ಯಾವ ರೀತಿ ಬದುಕ್ತಾ ಇದ್ರು ಅದೇ ರೀತಿ ಒಗ್ಗೂಡಿ ಬಾಳೋದನ್ನ ಕಲಿಬೇಕು ಅಂದ್ರೆ ಇಂಥದ್ದೆಲ್ಲ ನಡಿಬೇಕು ಅನ್ನೋದೇ ಕಾಲಜ್ಞಾನಿಗಳ ನಿರ್ಣಯ, ಇಲ್ಲ ಕಾಲ ನಿರ್ಣಯ ಅಂತಾನೆ ಹೇಳ್ಬೋದು. ಈಗ ನಡೀತಾ ಇರುವಂತ ವಿನಾಶದ ಮಧ್ಯೆ ನಮ್ಮ ಬದುಕು ಯಾವ ರೀತಿ ಇದೆ ಅಂತ ನಮಗ್ ಗೊತ್ತು. ಇದೆಲ್ಲ ಸರಿ ಹೋಗುವಷ್ಟು ಟೈಮ್ಗೆ ನಾವು ಕೆಲವೊಬ್ರು ಬುದ್ಧಿ ಕಲ್ತ್ಬಿಟ್ಟಿರ್ತೀವಿ. ಯಾವ ರೀತಿ ಬದುಕಬೇಕು, ಯಾವ ರೀತಿ ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡ್ಬಿಡ್ತೀವಿ. ಆವಾಗ ಮಾತ್ರ ನಮಗೆ ಬದುಕೋದಕ್ಕೊಂದು ದಾರಿ ಅನ್ನೋದು ಸಿಗುತ್ತೆ. ಕಾಲಜ್ಞಾನಿಗಳ ಮಾತು ನಿಜ ಆಗುತ್ತೆ. ಆದಷ್ಟು ನಾವು ಹೇಳ್ತಾ ಇರೋದು ಇಷ್ಟೇ, ನಮ್ಮ ಸುತ್ತಮುತ್ತ ಏನೇನೋ ನಡೀತಾ ಇದೆ, ಎಷ್ಟೋ ವಿನಾಶಗಳು ನಡೀತಾ ಇದೆ. ಇವುಗಳ ಮಧ್ಯೆ ನಾವು ಬದುಕಬೇಕು ಅಂದ್ರೆ ನಮ್ಮನ್ನ ಬದುಕಿಸೋರು ಯಾರೋ ಒಬ್ರು ಇದ್ದಾರೆ ಅನ್ನೋ ನಂಬಿಕೆಯಲ್ಲಿ ಬದುಕಬೇಕಾಗತ್ತೆ. ಅದ್ರ ಜೊತೆ ನಾವು ಒಗ್ಗೂಡಿ ಬಾಳ್ಬೇಕಾಗತ್ತೆ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬಾಳ್ಬೇಕಾಗತ್ತೆ. ಇನ್ನ ಕಾಲಜ್ಞಾನಿಗಳು ಹೇಳಿರೋ ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನ ವಿನಾಶ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ 2024-25 ಇನ್ನ ಜಾಸ್ತಿ ವಿನಾಶಗಳಾಗತ್ತೆ ಅಂತಾನೆ ಬರೆದಿದ್ದಾರೆ. ಅಂತ ವಿನಾಶಗಳನ್ನ ಎದುರಿಸ್ಬೇಕಾಗತ್ತೆ. ಸದ್ಯಕ್ಕೆ ಈಗಿರುವಂತ ವಿನಾಶಗಳಲ್ಲಿ ನಾವು ನಮ್ಮ ಸುತ್ತಮುತ್ತ ಇರೋವಂಥವ್ರನ್ನ ಕಾಪಾಡುವಂತ ಒಂದು ಪ್ರಯತ್ನ ಮಾಡೋಣ. ನಮ್ಮ ಫ್ಯಾಮಿಲಿ ಅಂತಾನೆ ನಾವು ಯೋಚನೆ ಮಾಡದೆ ಸುತ್ತಮುತ್ತ ಇರೋ ಜನರನ್ನ ಕಾಪಾಡಿದ್ರೆ ಅವರಿಂದ ಮುಂದಿನ ದಿನಗಳಲ್ಲಿ ನಮ್ಮನ್ನು ಕಾಪಾಡೋ ಒಬ್ರು ಯಾರೋ ಒಬ್ರು ಸಿಗಬಹುದು. ಅದಕ್ಕೆ ಆದಷ್ಟು ನಮ್ಮ ಸುತ್ತಮುತ್ತ ಇರೋರ್ನ ಕಾಪಾಡೋ ಪ್ರಯತ್ನ ಮಾಡೋಣ. ಆದಷ್ಟು ಇದಕ್ಕೆ ಪ್ರಯತ್ನ ನೀವು ಕೂಡ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ನ ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ. ಅಂತ ವಿಷಯಗಳನ್ನ ನಾವು ತಿಳ್ಕೊಂಡು ಬೇರೆಯವ್ರನ್ನ ಕಾಪಾಡೋ ಒಂದು ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.